ನಮಸ್ಕಾರ ಜನರೇ, ಬನ್ನಿ ನಾವು ಇವತ್ತು ನಮ್ಮ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿರೋ ಗಂಗಮ್ಮ ದೇವಿ ದರ್ಶನ ಮಾಡ್ಕೊಂಬರೋಣ. ಅದಕ್ಕೂ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. 1928ರಿಂದ ಪ್ರತಿ ವರ್ಷ ಇಲ್ಲಿ 3 ದಿನಗಳ ಕಾಲ ದೇವಿಯ ಜಾತ್ರೆ ಉತ್ಸವ ನೆರವೇರುತ್ತದೆ. ದೇವಸ್ಥಾನದ ವಿಶೇಷತೆ ಏನೆಂದರೆ ಇಂದಿಗೂ ಪ್ರತಿ ಶುಕ್ರವಾರ ರಾತ್ರಿ ದೇವಿಯ ಸಂಚಾರ ಈ ದೇವಸ್ಥಾನದ ಒಳಗಡೆ ಆಗುತ್ತದೆ. ಇದನ್ನು ಪರೀಕ್ಷಿಸಲು ದೇವಸ್ಥಾನದ ಅರ್ಚಕರು ರಾತ್ರಿ ಬಾಳೆ ಎಲೆಯ ಮೇಲೆ ಅರಿಶಿಣ ಕುಂಕುಮವನ್ನು ಹರಡಿ ದೇವಸ್ಥಾನದ ಬಾಗಿಲನ್ನು ಮುಚ್ಚಿದ್ದರು. ಮಾರನೇ ದಿನ ಬಾಗಿಲನ್ನು ತೆಗೆದು ನೋಡುವಾಗ ಅರಿಶಿಣ ಹಾಗೂ ಕುಂಕುಮದ ಮೇಲೆ ದೇವಿಯ ಹೆಜ್ಜೆಗಳು ಮೂಡಿದ್ದು ಎಲ್ಲರೂ ನೋಡಿದರಂತೆ. ಬೆಂಗಳೂರಿನ ಪ್ರಖ್ಯಾತ ಕರಗದ ಅಲಂಕಾರದಲ್ಲಿ ದೇವಿಯ ದರ್ಶನವಾಯಿತು. ದೇವಸ್ಥಾನದಲ್ಲಿರುವ ಗಂಗಾಮಾತೆಯ ಇನ್ನೊಂದು ವಿಗ್ರಹವಿದು. ಇಲ್ಲಿ ಅಮ್ಮನ ಮುಂದೆ ನಿಂತು ನಮಸ್ಕಾರ ಮಾಡುವಾಗ ಸಾಕ್ಷಾತ್ ಗಂಗಾಮಾತೆ ಎದುರುಗಡೆನೇ ನಿಂತಿದ್ದೀವಿ ಅಂತ ಭಾಸವಾಗುತ್ತದೆ. ಬೇಡಿದ ವರಗಳನ್ನು ನೀಡುವ ದೇವಿಯು ದೇವಸ್ಥಾನದಲ್ಲಿ ಕಂಕಣ ಭಾಗ್ಯ ಸೇವಾ ಪೂಜೆ, ವಾಕ್ಸಿದ್ಧಿ ಸೇವಾ ಪೂಜೆ ಹಾಗೂ ಸಂತಾನ ಭಾಗ್ಯ ಪೂಜೆ ಸೇವೆ ಸಲ್ಲಿಸಿದರೆ ಇಲ್ಲಿ ಮಕ್ಕಳಾಗದಿರುವವರಿಗೆ ಮಕ್ಕಳು, ಮದುವೆ ಆಗದಿರುವವರಿಗೆ ಮದುವೆ ಹಾಗೂ ಮಕ್ಕಳಿಗೆ ಮಾತು ಬಾರದೇ ಇದ್ದಾಗ ಅಥವಾ ಉಚ್ಚಾರದಲ್ಲಿ ಸ್ಪಷ್ಟತೆ ಇಲ್ಲದೇ ಇದ್ದಾಗ ನಿಯಮದ ಪ್ರಕಾರ ಇಲ್ಲಿ ಸೇವೆ ಸಲ್ಲಿಸಿದರೆ ನೂರಾರು ಮಕ್ಕಳಿಗೆ ಮಾತು ಕೊಟ್ಟಿದ್ದಾಳಂತೆ ಇಲ್ಲಿಯ ದೇವತೆ. ದೇವಸ್ಥಾನದ ಒಳಗೆ ಸ್ವರ್ಣ ರಥದಲ್ಲಿರುವ ಅಮ್ಮನವರ ವಿಗ್ರಹವಿದು. ಈ ವಿಗ್ರಹದ ಎದುರಲ್ಲೇ ಇರುವುದು ಶಕ್ತಿಪೀಠ ತ್ರಿಶೂಲ. ಈ ತ್ರಿಶೂಲಕ್ಕೆ ನಮ್ಮ ಮನದಲ್ಲಿರುವ ಬಯಕೆಗಳನ್ನು ನಾವು ಒಂದು ಕಾಗದದಲ್ಲಿ ಬರೆದು ಹಳದಿ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ತ್ರಿಶೂಲಕ್ಕೆ ಕಟ್ಟಿ ದೇವಿಗೆ ಹರಕೆ ಹೊತ್ತಾಗ ನಾವು ಮನದಲ್ಲಿ ಬೇಡಿಕೊಂಡಿರುವ ಆಸೆಗಳನ್ನೆಲ್ಲ ಈ ಗಂಗಮ್ಮ ತಾಯಿ ಈಡೇರಿಸುತ್ತಾಳೆ ಎಂದು ವಾಡಿಕೆ. ಆರತಿ ಪ್ರಿಯಳಾದ ದೇವಿಗೆ ನಿಂಬೆಹಣ್ಣಿನ ಆರತಿ ಮಾಡುವುದು ಇಲ್ಲಿ ಪ್ರತೀತಿ. ವೀಕ್ಷಕರೆಲ್ಲರಿಗೂ ದೇವಿ ಆಶೀರ್ವಾದ ಲಭಿಸಲಿ. ಹಾಗೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.